ರಾಜ್ಯದಾದ್ಯಂತ ಬರ ಇದೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದ ಭಾಳಷ್ಟು ಕಡೆ ಬಿತ್ತಣಿಕೆ ಆಗಿಲ್ಲ. ಬಿತ್ತಣಿಕೆ ಆಗಿದ್ದಂಥ ಅನೇಕ ಕಡೆ ಇವತ್ತು ಬೆಳೆಗಳೆಲ್ಲ ಸಂಪೂರ್ಣವಾಗಿ ನಷ್ಟ ಆಗಿದ್ದಾವೆ. ನಾನು ಖುದ್ದಾಗಿ ಮೊನ್ನೆ ಗದಗ ಜಿಲ್ಲೆಯ ಒಂದು ಉಸ್ತುವಾರಿಯಾಗಿ ಪ್ರಕೃತಿ ವಿಕೋಪದ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿನೂ ಮಳೆ ಕೊರತೆಯಿಂದಾಗಿ ಮುಂಗಾರು ಬೆಳೆ ಸಂಪೂರ್ಣವಾಗಿ ನಷ್ಟ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿಭಾಗ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇವೆ. ಮೊನ್ನೆ ನಾನು ಬೀದರ್ ಜಿಲ್ಲೆಯಲ್ಲೂ ಸಹಿತ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಜುಲೈಯಲ್ಲಿ 71% ಮಳೆ ಕೊರತೆ ಇದೆ, ಜೂನಲ್ಲಿ 40% ಬೀದರ್ನಲ್ಲಿ ಮಳೆ ಕೊರತೆ ಇದೆ. ಹೀಗಾಗಿ ರಾಜ್ಯದಾದ್ಯಂತ ಸುಮಾರು 178 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು. ಇವತ್ತು 60 ತಾಲೂಕುಗಳಲ್ಲಿ ತೀವ್ರವಾದಂಥ ಒಂದು ಮಳೆ ಕೊರತೆಯಾಗಿ ಸಂಪೂರ್ಣ ಬೆಳೆ ನಷ್ಟ ಆಗಿದೆ. ಇನ್ನು ಬೇರೆ ಬೇರೆ ಕಡೆ ಮಳೆ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಎಲ್ಲರಿಗಿದೆ. ಹೀಗಾಗಿ ಬರ ನಿರ್ವಹಣೆ ಬಗ್ಗೆ ಅದರಲ್ಲಿ ಪ್ರಥಮ ಆದ್ಯತೆ ಕುಡಿಯುವ ನೀರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು ಅಂತ 117 ಕೋಟಿ ರೂಪಾಯಿ ಹಣ ಮುಂಗಡವಾಗಿ ನಾವು ಬಿಡುಗಡೆ ಮಾಡಿದ್ದೇವೆ. ಅದಕ್ಕೆ ಸುಮಾರು 95 ಕೋಟಿ ರೂಪಾಯಿಗೆ ಅದಕ್ಕೆ ಇವತ್ತು ಆಡಳಿತಾತ್ಮಕ ಅನುಮೋದನೆ ಪಡೆದುಕೊಂಡಿದ್ದಾರೆ. ಇನ್ನೂ ಸುಮಾರು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ. ಖರ್ಚು ಮಾತ್ರ ಸುಮಾರು 22 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಹೀಗಾಗಿ ನಿನ್ನೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಂದಾಯ ಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ, ಆದಷ್ಟು ಶೀಘ್ರದಲ್ಲಿ ಎಲ್ಲೂ ಇವತ್ತು ಯಾವ ಹಳ್ಳಿಗಳಿರ್ಬೋದು, ಇವತ್ತು ತಾಂಡಗಳಿರ್ಬೋದು, ಹಟ್ಟಿಗಳಿರ್ಬೋದು, ಎಲ್ಲ ಜನವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು. ಎಲ್ಲೇ ಒಂದು ವೇಳೆ ಅಂತರ್ಜಲ ಮಟ್ಟ ಕುಸಿದ ಆಯಿತು ಅಂತ ಹೇಳಿದರೆ ಬೋರ್ವೆಲ್ಗಳು ಬಾಡಿಗೆಗಳ ಮೇಲೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ, ಖಾಸಗಿ ಬೋರ್ವೆಲ್ಗಳು ಮತ್ತು ಟ್ಯಾಂಕರ್ ಮುಖಾಂತರ ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಕೊರೆದು ಇವತ್ತು ನೀರು ಸರಬರಾಜು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಇನ್ನೂ ಹಣಕಾಸು ಬೇಕು ಅಂತ ಹೇಳಿದರೆ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಈಗಾಗಲೇ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಿದೆ. ಆದಷ್ಟು ಬೇಗ ಹಣ ಬಿಡುಗಡೆ ಆಗ್ತದೆ. ಹೀಗಾಗಿ ನಾನು ಹೇಳುವುದೇನು ಅಂತ ಹೇಳಿದರೆ, ಕುಡಿಯೋ ನೀರಿಗಾಗಿ ಹಣಕಾಸಿನ ತೊಂದರೆ ಇಲ್ಲ. ಹೀಗಾಗಿ ಎಲ್ಲ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ, ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಪ್ರಥಮ ಆದ್ಯತೆ ಕುಡಿಯುವ ನೀರಿಗೆ ಕೊಡಬೇಕು ಅನ್ನುವಂಥದ್ದು. ಈಗ ಮೇವಿದೆ, ಅದರ ಜೊತೆಯಲ್ಲಿ ಗುಳೆ ಹೋಗಬಾರ್ದು ಅನ್ನೋಂಥದ್ದು ಅತ್ಯಂತ ಮಹತ್ವದಾದಂಥದ್ದು. ಕೆಲವೊಂದು ಕಡೆ ಮಾಧ್ಯಮದಲ್ಲಿ ವರದಿ ಬರ್ತಾ ಇದೆ, ಬಾಗಲಕೋಟದಲ್ಲಿ, ಬಿಜಾಪುರದಲ್ಲಿ ಕೆಲವೊಂದು ಕಡೆ ಗುಳೆ ಹೋಗ್ತಾರೆ ಅಂತೇಳಿ. ಈಗ ಒಂದು ಮಾತು ತಮ್ಮ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಮನ್ರೇಗಾದ ಒಂದು ಬದಲಾದಂಥ ಒಂದು ಹೆಸರು ಬದಲಾವಣೆ ಆಗಿರ್ಬೋದು, VBG ರಾಮ್ಜಿ. ಆ VBG ರಾಮ್ಜಿ ಏನು ಜುಲೈ 1ನೇ ತಾರೀಕಿನಿಂದ ನಾವು ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಹಿಂದೆ ಮನ್ರೇಗಾದಲ್ಲಿ ರಾಜ್ಯ ಸರ್ಕಾರ 10%, ಕೇಂದ್ರ 90% ಅನುದಾನ ಕೊಡ್ತಾ ಇತ್ತು. ಇದು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ 60-40 ಮಾಡಿದೆ. ಮತ್ತು ಒಂದು ವರ್ಷದಲ್ಲಿ 60 ದಿವಸಗಳ ಸುಗ್ಗಿ ಕಾಲದಲ್ಲಿ ಉದ್ಯೋಗ ಕೊಡಬಾರ್ದು ಅನ್ನುವಂಥ ಒಂದು ಕಾಯ್ದೆ ನಿಯಮ ಮಾಡಿದೆ. ಅದಕ್ಕೆ ನಾವು ವಿರೋಧ ಇಟ್ಕೊಂಡು ಸಹಿತ ರಾಜ್ಯದ ಮೇಲೆ ಹೆಚ್ಚಿನ ಒಂದು ಹೊರೆ ಆದರೂ VBG ರಾಮ್ಜಿ ಬಡವರ, ಮಹಿಳೆಯರ, ಕಾರ್ಮಿಕರ ಹಿತದೃಷ್ಟಿಯಿಂದ ಅದನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ಏನು ನಮ್ಮ ರಾಜ್ಯದಲ್ಲಿ ನಿನ್ನೆವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸುಮಾರು 5 ಲಕ್ಷ ಮಾನವ ದಿನಗಳನ್ನು ಸೃಜನೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ 5,927 ಗ್ರಾಮ ಪಂಚಾಯಿತಿಗಳಲ್ಲಿ ಯಾರ್ಯಾರು ಉದ್ಯೋಗ ಅರಿಸ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೆ ಉದ್ಯೋಗ ಕೊಡಲಾಗಿದೆ. ಮತ್ತು ಈ ಉದ್ಯೋಗ VBG ರಾಮ್ಜಿಯಲ್ಲಿ ಇವತ್ತು 318 ಕಾಮಗಾರಿಗಳು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ವೈಯಕ್ತಿಕವಾದಂಥ ಒಂದು ಕಾಮಗಾರಿಗಳು ತೆಗೆದುಕೊಳ್ಳಬಹುದು. ಕ್ರಿಯಾ ಯೋಜನೆ ಹಳೆಯದೇ ಮುಂದುವರೆದಿದೆ. ಹೊಸದಾಗಿ ಹೆಚ್ಚುವರಿ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಈಗ ಪೋರ್ಟಲ್ ಓಪನ್ ಇದೆ, ಅವಕಾಶ ಇದೆ. ಈ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಕಾಮಗಾರಿಗಳು ತೆಗೆದುಕೊಳ್ಳಬಹುದಾಗಿದೆ
ಯಾಕೆಂದರೆ ಈಗ ಬರ ಇದೆ, ಬರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥ ಕಾರ್ಯಕ್ರಮ ತೆಗೆದುಕೊಳ್ಳಬಹುದು. ಜೊತೆಯಲ್ಲಿ ಎಲ್ಲೆಲ್ಲಿ ಖಾಸಗಿ ಬೋರ್ವೆಲ್ಗಳಿದ್ದಾವೆ ರೈತರದ್ದು, ಆ ಬೋರ್ವೆಲ್ಗಳಿಗೆ ರೀಚಾರ್ಜ್ ಫಿಟ್ ಮಾಡುವಂಥ ಒಂದು ಯೋಜನೆ ಇವತ್ತು ತೆಗೆದುಕೊಳ್ಳಬಹುದು. ನಿಮ್ಮಲ್ಲಿ ಫಾರ್ಮ್ ಪಾಂಡ್ ಅಂದರೆ ಇವತ್ತು ಅದನ್ನು ಸಹಿತ ನಾವು ಕೃಷಿ ಹೊಂಡಗಳು ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಸಾರ್ವಜನಿಕವಾಗಿ ಶಾಲೆಗಳು ಅಂದರೆ ಇವತ್ತು ಶಾಲಾ ಕೋಣೆಗಳು ಮಾಡಲಿಕ್ಕೆ ಅವಕಾಶ ಇದೆ, ಕಂಪೌಂಡ್ ಮಾಡಲಿಕ್ಕೆ ಅವಕಾಶ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇದೆ. ನೀರಾವರಿ ಯೋಜನೆಯಲ್ಲಿ ಡ್ರಿಪ್ ಇರಿಗೇಷನ್ ಮಾಡಲಿಕ್ಕೆ ಆ ಒಂದು ಮುಖ್ಯ ಕಾಲುವೆ ಇದ್ದರೆ FICಗಳು ಅಂದರೆ ವಿತರಣಾ ಕಾಲುವೆಗಳು ಮಾಡಲಿಕ್ಕೆ ಸಹಿತ ಈ ಯೋಜನೆ ಅಡಿಯಲ್ಲಿ ಭಾಳಷ್ಟು ವಿಪುಲವಾದಂಥ ಅವಕಾಶಗಳಿದೆ. ಹೀಗಾಗಿ ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ಅರಣ್ಯ ಬ್ಲಾಕ್ ಪ್ಲಾಂಟೇಷನ್ ಮಾಡುವಂಥದ್ದು, ಇವತ್ತು ಕಿರು ಅರಣ್ಯ ಮಾಡುವಂಥದ್ದು, ಇವತ್ತು ಗಾರ್ಡನ್ಗಳು ಮಾಡುವಂಥದ್ದು, ಹೀಗೆ ಏನು ಸುಮಾರು 318 ಕಾಮಗಾರಿಗಳು. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಕಟ್ಟಡಗಳಿದ್ದರೆ ಆ ಸರ್ಕಾರಿ ಕಟ್ಟಡಗಳ ಒಂದು ರಿಪೇರಿ ಮತ್ತು ನಿರ್ವಹಣೆ ಮಾಡಲಿಕ್ಕೂ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಂಡು ಇವತ್ತು ಬರೀ ತಿಳಿರಿ, ಉದಾಹರಣೆಗೆ ಈ ತಿಂಗಳ 10 ಲಕ್ಷ ಮಾನವ ದಿನ ಸೃಜನೆ ಆಗ್ತದೆ. ಆದರೆ ಅವಕಾಶ ಒಂದು ತಿಂಗಳಿಗೆ 1 ಕೋಟಿ 1.25 ಕೋಟಿ ಮಾನವ ದಿನ ಸೃಜನೆ ಮಾಡುವಂಥ ಒಂದು ಟಾರ್ಗೆಟ್ ಇದೆ. ಏಕೆ 1,25 ಲಕ್ಷ. ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬರೀ 10% ಮಾತ್ರ. ಅದಕ್ಕೆ ಯಾರಿಗಾದರೂ ಗೊಂದಲ ಇತ್ತು, ಮನ್ರೇಗಾ ಇವತ್ತು ಬಂದ್ ಆಗಿಬಿಟ್ಟಿದೆ, ಈಗ ಮುಂದೆ ನಮಗೆ ಏನು ಕೂಲಿ ಸಿಗುತ್ತೋ ಇಲ್ಲೋ ಅಥವಾ ಇವತ್ತೇನು ಮಟೀರಿಯಲ್ ಪೇಮೆಂಟ್ ಆಗುತ್ತೋ ಇಲ್ಲೋ ಅನ್ನುವ ಆತಂಕ ಬೇಕಾಗಿಲ್ಲ. ಮೊದಲನೇ ಕ್ವಾರ್ಟರ್ಗೆ ಈಗಾಗಲೇ 2,900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದಕ್ಕೆ ನಮಗೆ ಪರವಾನಗಿ ಸಿಕ್ಕಿದೆ. ಕೇಂದ್ರದ ಸುಮಾರು 1,700 ಕೋಟಿ, ರಾಜ್ಯದ 1,200 ಕೋಟಿ ಇವತ್ತು ಹಣ. ಅದಕ್ಕೆ ನಾವು ಪ್ರತ್ಯೇಕವಾಗಿ ಖಾತೆ ತೆಗೆದು ಅಲ್ಲಿ ಇವತ್ತು ಅದನ್ನು SMS ಸ್ಪರ್ಶ್ ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಯಲ್ಲಿ ಹಣ ಜಮಾ ಮಾಡುವಂಥ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ಭಾಳ ಅತ್ಯಂತ ನಿಗಾವಹಿಸಿ ಶ್ರಮ ಮಾಡಿ ನಮ್ಮ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ. ಈ ನಾವು 1,000 ಕೋಟಿ ರೂಪಾಯಿ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗ ಯಾರೂ ಹಣ ಇಲ್ಲ ಅನ್ನುವಂಥ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಯಾರ್ಯಾರ ಹತ್ರ ಎಷ್ಟು ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದೀರಿ ಇವೆಲ್ಲ ರೀತಿಯ ಕಾಮಗಾರಿಗಳು ತೆಗೆದುಕೊಳ್ಳಬಹುದು. ಆಸ್ತಿನೂ ಸೃಷ್ಟಿ ಆಗ್ತದೆ, ಗುಳೆ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಅವರಿಗೆ ನಿಗದಿತ ಸಮಯದಲ್ಲಿ ಹಣನೂ ಸಂದಾಯ ಮಾಡ್ತೇವೆ. ವಿಸ್ತೃತವಾದಂಥ ಒಂದು ಏನು ಇದ್ರ ಬಗ್ಗೆ ಮಾಹಿತಿ ಇದೆ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ತರಬೇತಿಯನ್ನು ಕೊಟ್ಟಿದ್ದೇವೆ. ಮತ್ತು ಇದನ್ನು ಸಮರೋಪಾದಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಇದನ್ನು ಎಲ್ಲ ಇಡೀ ರಾಜ್ಯದ ಗ್ರಾಮೀಣ ಭಾಗದಲ್ಲಿರುವಂಥ ಜನ ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತೇಳಿ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವನಾಗಿ ಎಲ್ಲರಿಗೆ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನೀರಿನ ಮೂಲಗಳು ಬತ್ತು ಹೋಗಿದ್ದಾವೆ ಅನ್ನೋದು